ಆಟೋ ಸೌಂಡು, ಗಾಡಿಗಳು ಓಡಾಡ್ತಾ ಇರ್ತವೆ. ರೋಡ್ ಸೈಡೇ ಮನೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತೊಂದು ಮೈಕ್ನ ತರಿಸ್ಕೊಂಡಿದ್ದೆ, ಇದರದ್ದು ರಿವ್ಯೂನ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಾನು ಯೂಟ್ಯೂಬ್ ಶುರು ಮಾಡಿ 1.5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಮೈಕ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಫೈನಲಿ ಒಂದು ಮೈಕ್ನ ತಗೊಂಡೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇದು ಬಂದು ವೈರ್ಲೆಸ್ ಮೈಕು. ಸೊ ಫೋನ್ಗೆ ಅಟ್ಯಾಚ್ ಮಾಡಿ ನಾವು ಮಾತಾಡುವಂತ. ಹಾಗೆ ಇದಕ್ಕೆ ಚಾರ್ಜ್ ವೇರ್ ಕೊಟ್ಟಿರ್ತಾರೆ. ಸೊ ನಾವು ಚಾರ್ಜ್ ಮಾಡ್ಕೋಬಹುದು. ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಸೊ ಯಾರೆಲ್ಲ ಮೈಕ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ಖಂಡಿತವಾಗ್ಲೂ ಈ ಮೈಕ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಸೊ ಇದನ್ನ ನೋಡ್ಕೊಂಡು ನಾವು ಮೈಕ್ನ ಯೂಸ್ ಮಾಡ್ಕೋಬಹುದು. ಸೊ ಏನಿಲ್ಲ, ನಿಮ್ಮ ಹತ್ರ ಒಂದು ಫೋನ್ ಇತ್ತು ಅಂತಂದ್ರೆ ಅದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಲೈಟ್ ಆನ್ ಆಫ್ ಆಗ್ತಾ ಇರುತ್ತೆ. ಸೊ ಇದನ್ನ ಲಿಂಕ್ ಮಾಡ್ಕೊಂತ ಅಂದ್ರೆ ಲೈಟ್ ಆನ್ಲೇ ಇರುತ್ತೆ. ಇಲ್ಲಿ ಮೈಕ್ ಹಿಂದೆ ಒಂದು ಬಟನ್ ಕೊಟ್ಟಿರ್ತಾರೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ಸೊ ಆನ್ ಆಗುತ್ತೆ. ಆನ್ ಆಗಿ ಗ್ರೀನ್ ಲೈಟ್ ಬರುತ್ತೆ. ಅದಾದ್ಮೇಲೆ ನೀವು ಆರಾಮಾಗಿ ಮಾತಾಡ್ಕೋಬಹುದು. ನೆನ್ಪಿರ್ಲಿ, ಇದು ಆನ್ ಮಾಡಿ ಮಾತಾಡಿದ್ರೆ ಮಾತ್ರ ಅಲ್ಲಿ ರೆಕಾರ್ಡ್ ಆಗುತ್ತೆ, ಇಲ್ಲಾಂತಂದ್ರೆ ರೆಕಾರ್ಡ್ ಆಗಲ್ಲ. ಈ ರೀತಿ ಚಾರ್ಜ್ಗೆ ಹಾಕೋಬಹುದು. ಸೊ ಎರಡನ್ನೂ ಕೂಡ ಹಾಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಫೋನ್ಗೆ ಅಟ್ಯಾಚ್ ಮಾಡಿ ನಾನು ಇವಾಗ ಮಾತಾಡ್ತೀನಿ. ವಾಯ್ಸ್ ಯಾವ ತರ ಬರುತ್ತೆ ಅಂತ ನೀವೇನೇ ನೋಡಿ. ನಾನು ಯೂಸ್ ಮಾಡ್ತಿರುವಂಥ ಫೋನ್ಗೆ ಅಟ್ಯಾಚ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ವಾಯ್ಸ್ ಕೇಳಿಸ್ತಾ ಇಲ್ಲ. ನೆನಪಿರ್ಲಿ, ಇದು ಆನ್ ಮಾಡಿದ್ರೆ ಮಾತ್ರ ಅಲ್ಲಿ ರೆಕಾರ್ಡ್ ಆಗುತ್ತೆ, ಇಲ್ಲಾಂದ್ರೆ ರೆಕಾರ್ಡ್ ಆಗಲ್ಲ. ನೀವು ಮಾತಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಗ್ರೀನ್ ಲೈಟ್ ಬಂದಮೇಲೆ ನೀವು ಈ ರೀತಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಆನ್ ಆಗುತ್ತೆ, ಗ್ರೀನ್ ಕಲರ್ ಲೈಟ್ ಬರುತ್ತೆ. ಸೊ ಇವಾಗ ನಾನು ಮಾತಾಡ್ತಿದ್ದೀನಿ. ಸೊ ಇವಾಗ ಕನೆಕ್ಟ್ ಆಗಿದೆ. ಇವಾಗ ಆ ವಾಯ್ಸ್ಗೂ ಈ ವಾಯ್ಸ್ಗೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇರ್ಬೋದು. ಇದು ನಾನು ಮಾತಾಡ್ತಿರೋದು ಸ್ವಲ್ಪ ನಾಯ್ಸ್ ಎಲ್ಲ ಕೇಳಿಸ್ತಿದೆ, ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಆಪ್ಷನ್ ಇದೆ. ಸೊ ಇದನ್ನು ಮತ್ತೆ ಇಲ್ಲಿ ಬಟನ್ ಇದೆ ಅಲ್ವಾ, ಇದನ್ನು ಮತ್ತೆ ಕ್ಲಿಕ್ ಮಾಡಿ. ಇವಾಗ 2 ಕ್ಲಿಕ್ ಬರುತ್ತೆ. ಇವಾಗ ನಾನು ಮಾತಾಡ್ತಿದ್ದೀನಿ ಅಲ್ವಾ, ಇದು 2ನೇ ಆಪ್ಷನು. ಸೊ ಇದರಲ್ಲೂ ಸ್ವಲ್ಪ ನಾಯ್ಸ್ ಇರುತ್ತೆ. ಸೊ ಇದನ್ನು ಇನ್ನೂ ಅವಾಯ್ಡ್ ಮಾಡಬೇಕು ಅಂತಂದರೆ ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ. 1 2 3 ಈ ರೀತಿ 3 ಸಲ ಲೈಟ್ ಆನ್ ಆಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ವಾಯ್ಸ್ ಯಾವ ಥರ ಬರ್ತಿದೆ ಅಂತ. ಸೊ ಇದು ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸುತ್ತೆ ವಾಯ್ಸ್. ಸೊ ಇದು ಏನಕ್ಕೆ ಅಂತಂದರೆ ವ್ಲಾಗರ್ಸು ಮತ್ತು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ನಮ್ಮ ವಾಯ್ಸ್ನೂ ಕೂಡ ನೀಟಾಗಿ ಕ್ಲಾರಿಟಿಯಾಗಿ ಕೊಡಬೇಕು. ನನಗೆ ತುಂಬ ಜನ ಹೇಳ್ತಾ ಇದ್ರಿ, ಸ್ವಲ್ಪ ನಿನ್ನ ವಾಯ್ಸ್ ತುಂಬ ಡೌನ್ ಇದೆ, ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು, ಸ್ವಲ್ಪ ಜೋರಾಗಿ ಮಾತಾಡು ಅಂತ. ನಾನು ಆದಷ್ಟು ಜೋರಾಗಿ ಮಾತಾಡ್ತಿದ್ದೆ, ಆದ್ರೂ ಸಹ ಅದು ಕವರ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಮೈಕ್ನ ತೊಗೊಳ್ಳೇಬೇಕಾಯಿತು. ಸೊ ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಏನು ಅಷ್ಟೊಂದು ಅಮೌಂಟ್ ಏನು ಜಾಸ್ತಿ ಏನಿಲ್ಲ, 1000 ರೂಪಾಯಿ ಕೊಟ್ಟು ತೊಗೋಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ನೀವೇನಾದರೂ ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿ ಮೈಕ್ ಬೇಕು ಅಂತ ಏನೂ ಇಲ್ಲ. ಸೊ ಒಂದು ಫೋನ್ ಇದ್ದರೆ ಸಾಕು, ನೀವು ಯೂಟ್ಯೂಬರ್ ಆಗ್ಬೋದು. ನಾವು ಜನಗಳಿಗೆ ನಾವು ಅಂದರೆ ವಿಡಿಯೋ ಕ್ವಾಲಿಟಿಗಿಂತ ಒಳ್ಳೆ ಕಂಟೆಂಟ್ನ ಕೊಡಬೇಕಾಗುತ್ತೆ. ಸೊ ಅದನ್ನು ಮೇಯ್ನಾಗಿ ಇಷ್ಟಪಡ್ತಾರೆ. ಸೊ ನಾವು ಎಂಥ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಮೈಕ್ನ ತೊಗೊಂಡು ನಾವು ವೀಡಿಯೋ ಮಾಡ್ತೇವೆ ಅಂದ್ರೂ ಅವರು ನೋಡೋದಕ್ಕೆ ಹೋಗಲ್ಲ. ಸೊ ಕ್ಲಾರಿಟಿ ಕಮ್ಮಿ ಇದ್ದರೂ ಪರವಾಗಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು. ಸೊ ಆವಾಗಲೇ ಜನಕ್ಕೆ ರೀಚ್ ಆಗೋದು, ನಮ್ಮ ವೀಡಿಯೋಸ್ಗಳು ವೈರಲ್ ಆಗೋದು. ಸೊ ಹಾಗಾಗಿ ನಾನು ಹೇಳ್ತಿರೋದು ಏನಂತಂದರೆ ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ, ಆವಾಗ ವೀಡಿಯೋ ವೈರಲ್ ಆಗುತ್ತೆ, ಚೆನ್ನಾಗಿ ವ್ಯೂಸ್ಗಳು ಬರುತ್ತೆ. ಸೊ ನೀವೇನಾದರೂ ಯೂಟ್ಯೂಬರ್ ಆಗ್ತಿದ್ದೀರಾ, ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಎಲ್ಲ ಮೈಕ್ ತೊಗೊಳ್ಳೇಬೇಕಾ, ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಬೇಕಾ ಅಂತಂದರೆ ಅದು ಯಾವುದೂ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಒಂದು ಫೋನ್ ಇದ್ದರೆ ಸಾಕು, ನೀವು ಆರಾಮ್ಸೆ ಯೂಟ್ಯೂಬರ್ ಆಗ್ಬೋದು. ಒಳ್ಳೆ ಕಂಟೆಂಟ್ನ ಕೊಡಿ. ಸೊ ಈ ಮೈಕ್ನ ನಾನು ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸಿಕ್ಕಾಬಿಟ್ಟೆ ನಾಯ್ಸ್ ಇರುತ್ತೆ. ಈ ಕಡೆ ಮಕ್ಕಳು ಮಾತಾಡ್ತಿರ್ತಾರೆ, ಮಕ್ಕಳು ಆಟ ಆಡ್ತಿರ್ತಾರೆ. ಹಾಗೆ ಆಟೋ ಸೌಂಡು, ಗಾಡಿಗಳು ಓಡಾಡ್ತಾ ಇರ್ತವೆ. ರೋಡ್ ಸೈಡೇ ಮನೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇರುತ್ತೆ. ಮನೆಯಲ್ಲಿ ಒಂದು ಸಣ್ಣ ಪಾತ್ರೆ ಬಿದ್ರೂ ಪಾತ್ರೆ ಸೌಂಡ್ ಆದ್ರೂ ಸಹ ಸಿಕ್ಕಾಬಟ್ಟೆ ಸೌಂಡ್ ಆಗ್ತಿರುತ್ತೆ. ಮತ್ತು ನಾವು ಮಾತಾಡೋದನ್ನ ಅಲ್ಲೇ ಕಟ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ನಾವು ಮಾತಾಡ್ತಾ ಇರಬೇಕಾಗುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಮೈಕ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನನಗಿದು ಬೇಕಾಗಿತ್ತು. ಸಿಕ್ಕಾಪಟ್ಟೆ ಸ್ವಲ್ಪ ವಾಯ್ಸ್ ಡೌನ್ ಇರೋದ್ರಿಂದ ಈ ಥರದೊಂದು ಮೈಕ್ ತೊಗೋಬೇಕು ಅಂತ ತುಂಬ ದಿನ ಅನ್ಕೋತಿದ್ದೆ. ಫೈನಲಿ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತೇಳಿ. ನಾನು ಅವ್ರ ವಿಡಿಯೋ ನೋಡಿ ಕೇಳಿದೆ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಇದನ್ನು ಬೈ ಮಾಡಿದೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಪವಿ, ತುಂಬ ಇಷ್ಟ ಆಯಿತು ನನಗೆ. ಸೊ ಹಂಗಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ.
ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಈ ಮೈಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಕೊಳ್ಳಿ. ತುಂಬಾ ಬಜೆಟ್ ಫ್ರೆಂಡ್ಲಿನೇ, 700 ಸಿಕ್ಬಿಡುತ್ತೆ. ಏನು ಸಾವಿರಾರು ರೂಪಾಯಿ ಹಾಕಿ ನಾವು ಮೈಕ್ ತಗೋಬೇಕು ಅಂತ ಏನಿಲ್ಲ. ಸೊ ಚೆನ್ನಾಗಿದೆ, ನೀವೇ ಕೇಳ್ತಾ ಇರ್ಬೋದು ವಾಯ್ಸು. ಸೊ ಇವಾಗ ವಿಡಿಯೋ ಪೂರ್ತಿ ನಾನು ಇದೇ ಮೈಕಿಂದ ವಾಯ್ಸ್ ಓವರ್ ಕೊಡ್ತೀನಿ. ಯಾವ ರೀತಿ ಇದೆ ಅಂತೇಳಿ ನೀವು ಕಮೆಂಟ್ ಮಾಡಿ. ನೀವು ಈ ರೀತಿ ಕೈಲಿ ಇಟ್ಕೊಂಡು ಮಾತಾಡ್ಬೋದು, ಇಲ್ಲಾಂತಂದ್ರೆ ಈ ರೀತಿ ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೊಂಡು ಕೂಡ ಮಾತಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೇನಾದ್ರೂ ಬೇಕು ಅಂತಂದ್ರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಸೊ ಒಂಥರ ಲುಕ್ ಆಗು ಕಾಣಿಸುತ್ತೆ, ಮಾತಾಡೋದಕ್ಕೂ ಕೂಡ ಒಂಥರ ಖುಷಿ ಆಗುತ್ತೆ. ಅಮ್ಮ ಅಂತೂ ಹೇಳ್ತಾನೆ ಇದ್ರಿ, ಆಲಿನ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಒಂದ್ ಮೈಕ್ ತಗೋಬಿಡು ರಮ್ಯಾ, ನಿನ್ ವಾಯ್ಸ್ ಅಂತೂ ಕೇಳಿಸೋದೇ ಇಲ್ಲ ಅಂತ. ಸೊ ಫೈನಲಿ ಮೈಕ್ ತಗೊಂಡಿದೀನಿ ನೋಡಿ ಅಮ್ಮ. ನಿಮ್ದೇ ನೆನಪಾಯ್ತು ನನಗೆ ಮೈಕ್ ತಗೋಬೇಕು ಅಂತಂದಾಗ. ಸೊ ನೀವು ತುಂಬಾನೇ ಹೇಳ್ತಾನೆ ಇದ್ರಿ ಮೈಕ್ ತಗೋ ಅಂತ. ಏನೇನಕ್ಕೂ ಇನ್ವೆಸ್ಟ್ ಮಾಡ್ತೀವಿ. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ವಿಡಿಯೋಗಳಿಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಮೈಕ್ ಇಂದ ಏನು ಅಂತೇಳಿ ಇವಾಗ ಮೈಕ್ನು ಕೂಡ ತಗೊಂಡಿದ್ದಾಯ್ತು. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಇವಾಗ ನಾನು ನಮ್ಮ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ನಾನು ವಿಡಿಯೋ ಪೂರ್ತಿ ಮೈಕಿಂದಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಾಯ್ಸ್ ಯಾವ ರೀತಿ ಬಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ನಾನು ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರು ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಮಾಡಿದೀರಾ ಅಂತ ಭಾವಿಸ್ತೀನಿ. ಇವಾಗ ನಾನು ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಫಸ್ಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂತಂದ್ರೆ ಫಸ್ಟ್ ನೆನಪಾಗದೆ ಪೊಂಗಲ್ಲು. ಸೊ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಎರಡು ಕೂಡ ಮಾಡ್ತಾ ಇದೀವಿ. ಇತ್ತೀಚೆಗಂತೂ ಯಾವ್ದೇ ರೀತಿ ವಿಡಿಯೋಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಡಿಟ್ ಮಾಡೋದಕ್ಕಾಗ್ಲಿ, ವಾಯ್ಸ್ ಓವರ್ ಕೊಡೋದಕ್ಕಾಗ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಹಂಗಾಗಿ ಯಾವ್ದೇ ರೀತಿ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ, ಶೇರ್ ಮಾಡಕ್ ಆಗ್ತಾ ಇಲ್ಲ. ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ. ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸಾಕಾಗೋಗಿದೆ. ಹಂಗಾಗಿ ಸ್ವಲ್ಪ ದಿನ ರೆಸ್ಟ್ ಅಲ್ಲಿ ಇರೋಣ ಅಂತೇಳಿ ಇವಾಗ ವಿಡಿಯೋಸ್ನ ಸ್ಟಾಪ್ ಮಾಡಿದೆ, ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ಗೆ ಯಾರೆಲ್ಲ ವಿಚಾರಿಸಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಹಬ್ಬಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ, ಪೂಜೆ ಸಿದ್ಧತೆಗೆ. ನಾವು ಹಬ್ಬದ ಹಿಂದಿನ ದಿನ ಮಂತ್ರಾಲಯಕ್ಕೆ ಹೋಗಿದ್ವಿ. ಸೊ ಬಂದು ಇವಾಗ ಹಬ್ಬನು ಕೂಡ ಮಾಡ್ಕೊತಾ ಇದೀವಿ. ಸೊ ನಾವ್ ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಬಂದು ಹಬ್ಬ ಕೂಡ ಮಾಡ್ತೀವಿ ಅಂತ. ಸಂಕ್ರಾಂತಿ ಹಬ್ಬ ಸಂಜೆ ಏನೋ ಬರ್ತೀವಿ ಅಂತ ಅನ್ಕೊಂಡಿದ್ವಿ. ದೇವ್ರ ದಯೆಯಿಂದ ಚೆನ್ನಾಗಿನೂ ಕೂಡ ರಾಯರ ದರ್ಶನ ಆಯ್ತು. ಹಾಗೆ ಸೇಫ್ ಆಗಿ ಮನೆಗೂ ಕೂಡ ಬಂದ್ವಿ. ತುಂಬಾ ಲಾಂಗ್ ಜರ್ನಿ ಅಲ್ವಾ, ಸೊ ಹಂಗಾಗಿ ತುಂಬಾ ಟಯರ್ಡ್ ಕೂಡ ಆಗಿರುತ್ತೆ. ಹಬ್ಬ ಮಾಡಕ್ ಆಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ವಿ. ಸೊ ಯಾವ್ದೇ ರೀತಿ ತೊಂದರೆ ಆಗ್ಲಿಲ್ಲ, ಸೇಫ್ ಆಗಿ ಮನೆಗ್ ಬಂದ್ವಿ. ಹಾಗೆ ಏನು ಅಷ್ಟೊಂದು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಪೊಂಗಲ್ಗೆ ಹಾಲ್ ಬೇಕಾಗಿತ್ತು ಅಂತ ಹೇಳಿ ಇವಾಗ ಹಾಲ್ ಕಾಯಿಸ್ಕೊಂತಾ ಇದೀನಿ. ನಾನು ಯಾವ್ದೇ ರೀತಿ ರೆಸಿಪಿಯನ್ನ ಶೇರ್ ಮಾಡ್ತಿಲ್ಲ, ಸಿಕ್ಕಾಪಟ್ಟೆ ನಿಮ್ಗೂ ಬೋರ್ ಆಗ್ಬಿಡುತ್ತೆ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಪೊಂಗಲ್ ಯಾವ ರೀತಿ ಮಾಡೋದು ಅಂತ. ಸೊ ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲು, ಖಾರ ಪೊಂಗಲ್ ಎರಡು ಕೂಡ ಮಾಡ್ತಾ ಇದೀವಿ. ಹಬ್ಬದ ಸ್ಪೆಷಲೇ ಇದು ಅಲ್ವಾ, ಸಂಕ್ರಾಂತಿ ಹಬ್ಬ ಅಂತಂದ್ರೆ ಪೊಂಗಲ್ಲೇ ನೆನಪು. ಸೊ ಸಿಹಿ ಮೆಣಸು, ಅವರೆಕಾಯಿ, ಕಡ್ಲೆಕಾಯಿ, ಸೊ ಈ ತರದೆಲ್ಲ ನಾವು ಬೇಯಿಸಿ ದೇವರಿಗೆ ಇಡುವಂತದ್ದು. ಇನ್ನು ಮೇನ್ ಆಗಿ ಎಳ್ಳು ಬೆಲ್ಲ. ಸೊ ಎಳ್ಳು ಬೆಲ್ಲ ಅಂತೂ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಮನೇಲಿ ಮಾಡಕ್ಕಾಗ್ಲಿಲ್ಲ, ಹಂಗಾಗಿ ರೆಡಿಮೇಡೇ ತಗೊಂಡ್ ಬಂದ್ಬಿಟ್ಟಿದ್ವಿ. ಇವಾಗ ತಕ್ಷಣಕ್ಕೆ ದೇವ್ರಿಗೆ ಇಟ್ಟು ಪೂಜೆ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮನೇಲಿ ಒಂದಷ್ಟು ಜನಕ್ಕೆ ಹಂಚೋದಿರುತ್ತಲ್ವಾ, ಅಂದ್ರೆ ನಮ್ಮ ಮನೇಲಿ ಹೆಣ್ಮಕ್ಳಿಗೆ ಮಾಡೋ ಪದ್ಧತಿ ಇಲ್ಲ. ಸೊ ಹಂಗಾಗಿ ಸಿಂಪಲ್ ಆಗಿ ಮಾಡ್ಕೊಂಡು ಬರೋರ್ಗೆ ಹೋಗೋರ್ಗೆಲ್ಲ ಕೊಡ್ತಾ ಇರ್ತೀವಿ. ಇನ್ನು ನಮ್ದು ಹೋಟೆಲ್ ಇಟ್ಟಿರೋದ್ರಿಂದ ಅಲ್ಲಿ ಬರುವಂತ ಜನಗಳಿಗೆ ಕೊಡ್ಬೇಕು ಅಂತ ಅಂತಿದ್ರು. ಸೊ ಹಂಗಾಗಿ ಒಂದಷ್ಟು ಇವತ್ತು ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡ್ ಬಿಡೋಣ ಅಂತೇಳಿ ಅದನ್ನು ಕೂಡ ಮಾಡ್ಕೊತೀವಿ. ಇನ್ನು ಗೆಣಸು ಇತ್ತಲ್ವಾ, ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂತಾ ಇದೀನಿ. ಇದನ್ನು ಬೇಯಿಸೋದಕ್ಕೆ ಇಟ್ಕೊಂಡ್ರೆ ಅವರೆಕಾಯಿ ಮತ್ತೆ ಗೆಣಸು ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂತಾ ಇದೀನಿ. ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಲ್ವಾ, ಯಾವ ಹಬ್ಬಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಈ ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನೋದು ತುಂಬಾನೇ ಒಳ್ಳೇದು. ಸೊ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಥದ್ದೇ. ಸೊ ಎಳ್ಳು ಬೆಲ್ಲ, ಕಡಲೆಕಾಯಿ ಬೀಜ, ಸೊ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಸೊ ಹಂಗಾಗಿ ಇದೊಂಥರ ನಮ್ಗೆ ಬಾಡಿಗೆ ಒಳ್ಳೆ ಫುಡ್ಡು. ಸೊ ಹಂಗಾಗಿ ಈ ತರದೊಂದು ಪದ್ಧತಿ, ಆಚಾರ ವಿಚಾರನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ್ದು ಮಾಡ್ಬೇಕು. ಈಗ ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಒಬ್ಬಿಟ್ಟು ಮಾಡಬಾರ್ದು ಅಲ್ವಾ, ಒಬ್ಬಿಟ್ಟು ಮಾಡಿನೂ ಕೂಡ ತಿನ್ಬೋದು, ಒಂದು ಸ್ವೀಟ್ ಮಾಡ್ಬೋದು. ಬಟ್ ಎಳ್ಳು ಬೆಲ್ಲನೇ ಯಾಕೆ ತಿನ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಅದು ಆರೋಗ್ಯಕ್ಕೆ ಬೇಕಾಗಿರುವಂತಹ ಆಹಾರಗಳು. ಸೊ ಹಂಗಾಗಿ ಎಳ್ಳು ಬೆಲ್ಲ ತಿನ್ಬೇಕು ಅಂತ ಹೇಳ್ತಾರೆ. ಇನ್ನು ಪೊಂಗಲ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಬೇಯಿಸಿಟ್ಕೊಂಡು, ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಪೊಂಗಲ್ ಮಾಡೋದು ಅಂತ ಹೇಳಿ. ಖಾರ ಪೊಂಗಲ್, ಸಿಹಿ ಪೊಂಗಲ್ ಎರಡು ಕೂಡ ಮಾಡ್ಕೊಂಡಿದ್ವಿ. ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ, ಪೊಂಗಲ್ ಮಾಡ್ಬೇಕಾದ್ರೆ
ಹಾಲು ಹಾಕಿ ಚೆನ್ನಾಗಿ ಬರುತ್ತೆ ಪೊಂಗಲ್ಲು, ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಜೀರಿಗೆ ಮೆಣಸು ಜಾಸ್ತಿ ಹಾಕಿ ಇನ್ನೊಂದು ಟಿಪ್ಸ್ ಏನಂತ ಅಂದ್ರೆ ಶುಂಠಿನ ತುರ್ದಿ ಅದ್ರದ್ದು ರಸನ ಹಾಕಿ ಮತ್ತೆ ಕಾಯಿ ತುರಿ ಹಾಕಿ ನಿಜವಾಗ್ಲೂ ತುಂಬಾನೇ ರುಚಿಯಾಗಿರುತ್ತೆ ಪೊಂಗಲ್ಲು. ನಮ್ಮನೇಲಿ ಯಾವಾಗ್ಲೇ ಮಾಡಿದ್ರು ಇದೇ ತರ ಮಾಡೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿಯಾಗಿ ಪುಡಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಬೇಕು, ಇನ್ನು ರುಚಿ ಘಮ ತುಂಬಾನೇ ಹೆಚ್ಚುತ್ತೆ. ಇನ್ನು ಸಿಹಿ ಪೊಂಗಲು ಅಷ್ಟೇನೆ, ಅಕ್ಕಿ ಮತ್ತೆ ಕಡಲೆಬೇಳೆನ ಬೇಯೋದಕ್ಕೆ ಇಟ್ಟಿರ್ತೀವಿ. ಅನ್ನ ಸ್ವಲ್ಪ ಮುಕ್ಕಾಲ್ ಭಾಗ ಬೆಂದದ್ಮೇಲೆ ಬೆಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅನ್ನ ತರ ಚೆನ್ನಾಗಿ ಮುದ್ದೆ ತರ ಆಗ್ಬೇಕು. ಪೊಂಗಲ್ಲು ಸಿಹಿ ಪೊಂಗಲ್ಲು ಮುದ್ದೆ ತರ ಇದ್ರೇನೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದಕ್ಕೂ ಅಷ್ಟೇ ತುಪ್ಪ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿ ಇನ್ನು ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿದ್ರೆ ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ, ಅದೇ ತರ ಇರುತ್ತೆ. ಇನ್ನು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತು. ಸಿಂಪಲ್ ಆಗಿ ಇವತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬನೂ ಕೂಡ ಮಾಡ್ಕೋತಾ ಇದೀವಿ. ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಸಂಜೆ ಟೈಮಲ್ಲಿ ಒಂದಷ್ಟು ಪ್ಯಾಕ್ ಮಾಡಬೇಕಾಗಿತ್ತು, ಎಳ್ಳು ಬೆಲ್ಲ ಎಲ್ಲ. ಸೊ ಹಂಗಾಗಿ ಎಲ್ಲ ರೆಡಿಮೇಡೇ ತೊಗೊಂಡು ಬಂದ್ಬಿಟ್ಟಿದ್ರು. ಎಲ್ಲ ಫೈನ್ ಆಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಮನೆಯಲ್ಲಿ ನಾವು ಅಷ್ಟು ಕಷ್ಟಪಟ್ಕೊಂಡು ಕಡಲೆ ಬೀಜ ಹುರಿದು ಸಿಪ್ಪೆ ಎಲ್ಲ ತೆಗಿಯೋ ಅವಶ್ಯಕತೆನೇ ಇಲ್ಲ, ಎಲ್ಲ ರೆಡಿಮೇಡೇ ಕೊಟ್ಬಿಡ್ತಾರೆ. ಇನ್ನು ಜೀರಿಗೆ ಪಪ್ಪಿ, ಎಳ್ಳು, ಕಡಲೆ, ಕೊಬ್ಬರಿನೂ ಕೂಡ ರೆಡಿಮೇಡ್ ಸಿಗುತ್ತಂತೆ. ಆದರೆ ಇವರು ಉಂಡೆದೇ ತೊಗೊಂಡು ಬಂದಿದ್ರು, ನಾವೇ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಅದನ್ನು ಕೂಡ ಇನ್ನು ಬೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಎಷ್ಟು ಸಣ್ಣದಾಗಿ ಕಟ್ ಮಾಡಿಕೊಟ್ಟಿದ್ದಾರೆ ಅಂತ. ನಾವೂ ಕೂಡ ಆ ಥರ ಮಾಡೋಕ್ಕಾಗಲ್ವೇನೋ. ಸೊ ತುಂಬ ಚೆನ್ನಾಗಿ ಇನ್ನು ಗೊಂಬೆ ಬೆಲ್ಲ ಎಲ್ಲಾನು ಕೂಡ ತಗೊಂಡ್ ಬಂದಿದ್ರು. ಇನ್ನು ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಎಲ್ಲ ಪ್ಯಾಕ್ ಮಾಡೋದಷ್ಟೇನೆ. ಸ್ವಲ್ಪ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಲೈಟ್ ಆಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ತು ಅಂತಂದ್ರೆ ಗರಿ ಗರಿ ಆಗಿರುತ್ತೆ. ಸೊ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಪ್ರತಿಯೊಂದೂ ಅಷ್ಟೇ ಕಡಲೆ ಬೀಜ, ಕಡಲೆ ಮತ್ತೆ ಎಳ್ಳು ಎಲ್ಲಾನು ಕೂಡ ಸ್ವಲ್ಪ ಫ್ರೈ ಮಾಡಿನೇ ಹಾಕೊಂತ ಇದೀವಿ. ಈ ರೀತಿ ಒಂದು ಅಗ್ಲವಾಗಿರುವಂತ ಪಾತ್ರೆಗೆ ಹಾಕೊಂಡು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡೋದಷ್ಟೇನೆ. ನನ್ಗಂತೂ ಬೆಲ್ಲ ನೋಡಿ ಸಖತ್ ಇಷ್ಟ ಆಗೋಯ್ತು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ. ಸೊ ನಮ್ಮನೆಲ್ಲೂ ಅಷ್ಟು ಚೆನ್ನಾಗಿ ಮಾಡೋದಿಕ್ಕಾಗಲ್ಲ, ತುಂಬಾ ಬ್ಯುಸಿ ಆಗಿರ್ತಾರೆ ನೋಡಿ. ಅಂದ್ರೆ ಆಫೀಸ್ಗೆ ಹೋಗೋರು, ಸೊ ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ರೆಡಿಮೇಡ್ ತಂದು ಆರಾಮ್ಸೆ ಮಾಡ್ಕೋಬಹುದು. ಇವಾಗಂತೂ ಏನ್ ಸಿಗಲ್ಲ ಹೇಳಿ, ಎಲ್ಲ ಕೂಡ ಸಿಕ್ಬಿಡುತ್ತೆ ರೆಡಿಮೇಡ್ಲೇನೆ. ಸೊ ಎಲ್ಲರಿಗೂ ಅನುಕೂಲ ಅಲ್ವಾ, ತುಂಬಾ ಬ್ಯುಸಿ ಆಗಿರ್ತಾರೆ ನೋಡಿ, ಅಂತವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಮನೇಲಿ ಹೆಣ್ಮಕ್ಳಿರೋರ್ಗೆ ಅವ್ರ ಕೂರ್ಸಿ ಅವ್ರಿಗೆಲ್ಲ ಒಂದು ಆರತಿ ತರ ಮಾಡಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋರು ಇರ್ತಾರೆ. ಸೊ ಅದನ್ನ ನೋಡೋಕೆ ಖುಷಿ ಆಗುತ್ತೆ. ಇನ್ನು ಎಲ್ಲರೂ ಸೇರ್ಕೊಂಡು ಈ ತರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊಂಡ್ವಿ. ಸೊ ಇನ್ನೊಂದಷ್ಟಿತ್ತು, ಎಲ್ಲಾನು ಕೂಡ ಸ್ವಲ್ಪ ಹಂಚಿದ್ವಿ. ಇನ್ನಿಷ್ಟಿತ್ತು, ಇಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು.
ಇನ್ನು ಇವತ್ತು ನಮ್ಮ ಅಕ್ಕಂದು ಬರ್ತ್ಡೇ ಇತ್ತು. ಸೊ ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಉಡುಗೊರೆ ಕೊಡೋಣ ಅಂತೇಳಿ ತಗೊಂಡು ಹೋಗ್ತಾ ಇದೀವಿ. ಇನ್ನು ಇಷ್ಟ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ಮೈಕ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.